ತುಂಗಭದ್ರಾ ನದಿಯ ಒಡಲಾದ ಹರ್ನಗಿರಿ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮಕ್ಕೆ ವಲಸೆ ಬರುವ ನನ್ನೂರ ಪ್ರವಾಸಿಗರ ಕುರಿತು ಇಂದು ನಿಮಗೆ ತಿಳಿಸಲಿದ್ದೇನೆ. ಅಕ್ಟೋಬರಿನಲ್ಲಿ ಬಂದು ಇವರು ಫೆಬ್ರವರಿಯ ಅಂತ್ಯದ ತನಕ ನನ್ನೂರ ನದಿಯ ಸೌಂದರ್ಯವನ್ನು ಹೆಚ್ಚಿಸಿ ತನ್ನ ಸಂತಾನವನ್ನ ಅಭಿವೃದ್ಧಿ ಮಾಡಿಕೊಂಡು ಹೋಗುತ್ತವೆ. ಪ್ರತಿ ವರ್ಷ ವಲಸೆ ಬರುವ ನಮ್ಮೂರ ಅತಿಥಿಗಳಾದ ನೀರು ಕಾಗೆಗಳು ಮೂಲತಃ ಸಂಘಜೀವಿಗಳು. ಪರಿವಾರದ ಜೊತೆ ಒಟ್ಟಿಗೆ ಜೀವಿಸುತ್ತವೆ, ಒಟ್ಟಿಗೆ ಕೂಡಿ ಬಾಳುತ್ತವೆ. ತಲಾತಲಾಂತರಗಳಿಂದ ಕೂಡಿಕೊಂಡು ಜೀವನವನ್ನ ಮಾಡಿಸುತ್ತಾ ಬಂದಿರುವ ಈ ನೀರು ಕಾಗೆಗಳು ಮಾನವನ ಜನ್ಮಕ್ಕೆ ಒಂದು ಸ್ಫೂರ್ತಿಯ ಸಂಘಜೀವಿಗಳಾಗಿವೆ. ಸ್ಕ್ಯಾಂಡಿನೇವಿಯಾದಂತಹ ದೇಶಗಳು ಇವುಗಳನ್ನ ಶುಭ ಶಕುನವೆಂದು ನಂಬುತ್ತಾರೆ. ತಮ್ಮ ಪೂರ್ವಜರ ಆತ್ಮಗಳೆಂದು ಅಲ್ಲಿನ ಜನರ ನಂಬಿಕೆಯಾಗಿದೆ. ನಾರ್ವೆಯ ಕೆಲ ಪುರಸಭೆಗಳಲ್ಲಿ ಇದನ್ನ ಲಾಂಛನವಾಗಿ ಬಳಸಲಾಗುತ್ತದೆ. ಹೋಮರ್ನ ಓಡಿಸಿ ಗ್ರಂಥಗಳಲ್ಲಿಯೂ ಸಹ ಈ ಒಂದು ನೀರುಕಾಗಿಯ ಉಲ್ಲೇಖವನ್ನು ನಾವು ಕಾಣಬಹುದಾಗಿದೆ. ಅಮಿಕ್ಲಾಂಪಿಟ್ ಅವರು ತಮ್ಮ ದಿ ಕಾರ್ಮೋರಂಟ್ ಇನ್ ಇಟ್ಸ್ ಎಲಿಮಿನೆಂಟ್ ಎಂತಕ್ಕಂತಹ ಕವಿತೆಯನ್ನು ಬರೆದಿದ್ದಾರೆ. ಶಾರ್ಲೆಂಟೋ ಬ್ರಾಂಟೆ ಅವರು ಕೂಡ ತಮ್ಮ ಕಾದಂಬರಿಯಲ್ಲಿ ಇವುಗಳ ಕುರಿತು ಹೇಳಿದ್ದಾರೆ. ನೀರು ಕಾಗೆಗಳಲ್ಲಿ ಹಲವಾರು ಪ್ರಭೇದಗಳಿವೆ. ಕೆಲವು ಸಮುದ್ರದ ನೀರು ಕಾಗೆಗಳು, ಇವು ಸಣ್ಣ ಗಾತ್ರದಲ್ಲಿರ್ತಕ್ಕಂಥ ಇವು ಸಿಹಿ ನೀರಿನ ನೀರು ಕಾಗೆಗಳಾಗಿವೆ. ಚಿಕ್ಕ ಗಾತ್ರದಲ್ಲಿದ್ದುವು 500 ಗ್ರಾಂನಿಂದ 2 kg ತನಕ ಇವು ತೂಕವನ್ನು ಹೊಂದಿರುತ್ತವೆ. ಇವುಗಳ ಕೊಕ್ಕು ಉದ್ದವಾಗಿದ್ದು ಕೆಳಗಿನ ಕೊಕ್ಕು ಚಿಕ್ಕದಾಗಿರುತ್ತದೆ. ಇವುಗಳು ಆಹಾರವನ್ನ ತಿನ್ನಲು ಅನುಕೂಲವಾಗುವಂತೆ ಮೇಲಿನ ಕೊಕ್ಕು ಒಕ್ಕರೆಯಾಗಿ ನಿರ್ಮಾಣವಾಗಿರುತ್ತದೆ. ಇವುಗಳ ಪಾದಗಳಲ್ಲಿ 4 ಬೆರಳುಗಳಿದ್ದು 4 ಬೆರಳುಗಳು ಕೂಡ ಒಂದಕ್ಕೊಂದು ಜಾಲದಂತೆ ಮೀನನ್ನ ಹಿಡಿದಿಟ್ಟುಕೊಳ್ಳುವಂತೆ ಅವುಗಳ ರೂಪವನ್ನು ಹೊಂದಿರುತ್ತದೆ. ಇವುಗಳು 90% ಮೀನುಗಳನ್ನೇ ತಿಂದು ಬದುಕುತ್ತವೆ. ಸಣ್ಣ ಹಾವುಗಳು ಮತ್ತು ಜಲಚರ ಜೀವಿಗಳನ್ನು ಸಹ ತಿಂದು ಬದುಕುತ್ತವೆ. ಇವುಗಳು ಉತ್ತಮ ಈಜುಗಾರರಾಗಿವೆ ಮತ್ತು ಮೇಲ್ಮೈಯಿಂದ ಧುಮುಕುವ ಸಾಮರ್ಥ್ಯವನ್ನು ಕೂಡ ಹೊಂದಿವೆ. ನೀರಿನ ಅಡಿಯಲ್ಲಿ ರೆಕ್ಕೆಗಳ ಸಹಾಯದಿಂದ ಈಜಬಲ್ಲವು. ಅವುಗಳ ಕಾಲು ಅವುಗಳು ಮುಂದಕ್ಕೆ ಹೋಗುವಂತೆ ನೂಕುವಲ್ಲಿ ಸಹಾಯ ಮಾಡುತ್ತವೆ. ಹಾರುವಿಕೆಯಲ್ಲಿ ಇವು ಇತರೆ ಹಕ್ಕಿಗಳಿಗಿಂತ ಅತ್ಯಂತ ವೇಗವಾಗಿ ಹಾರುತ್ತವೆ. ತಮ್ಮ ಪರಿವಾರದೊಂದಿಗೆ 100 ಕಿಲೋಮೀಟರ್ ದೂರ ಹೋಗಿ ಇವು ವಲಸೆಯನ್ನ ಹೋಗಿ ಜೀವಿಸುವಂತಹ ಜೀವಿಗಳಾಗಿವೆ. ಸಾಮಾನ್ಯವಾಗಿ ಇವುಗಳು ನದಿ ಕೆರೆಗಳಲ್ಲಿ ವಾಸಿಸುತ್ತವೆ. ನದಿಗಳ ಮಧ್ಯದಲ್ಲಿನ ಮರಳು ದಿಣ್ಣೆಗಳು, ಕಲ್ಲು ಬಂಡೆಗಳು ಮತ್ತು ಮರಗಳಲ್ಲಿ ವಾಸಿಸುತ್ತವೆ. ಸುರಕ್ಷಿತ ಪ್ರದೇಶಗಳಲ್ಲಿ ಇವುಗಳು ಮೊಟ್ಟೆಗಳನ್ನಿಟ್ಟು ಮರಿಗಳನ್ನ ಮಾಡಿಕೊಂಡು ಸಂಸಾರವನ್ನ ಇವುಗಳು ವೃದ್ಧಿಸಿಕೊಂಡು ಹೋಗುತ್ತವೆ. ಇವುಗಳನ್ನ ಕೆಲವೊಂದು ದೇಶಗಳಲ್ಲಿ ಬೇಟೆಯಾಡಲು ಸಹ ಪಳಗಿಸಿ ಬಳಸುತ್ತಿದ್ದರು. ಮನುಷ್ಯರು ಇವುಗಳನ್ನ ಮೀನಿನ ಬೇಟೆಯಲ್ಲಿ ಉಪಯೋಗಿಸುತ್ತಿದ್ದಂತಹ ಉದಾಹರಣೆಗಳಿವೆ. ಇವು ನೀರಿನಲ್ಲಿ ಧುಮುಕಿ ದೊಡ್ಡ ದೊಡ್ಡ ಮೀನುಗಳನ್ನ ಹಿಡಿದು ತಂದು ತನ್ನ ಯಜಮಾನನಿಗೆ ನೀಡುತ್ತವೆ. ಆಗ ಯಜಮಾನನು ಸಣ್ಣ ಮೀನನ್ನು ಇವುಗಳಿಗೆ ತಿನ್ನಲು ಕೊಟ್ಟು ಮತ್ತೆ ಸಮುದ್ರಕ್ಕೆ ಹಾರಲು ಇವುಗಳನ್ನ ಬಿಡುತ್ತಾರೆ. ಇಂತಹ ವಿಶೇಷವಾದ ಸಾಮರ್ಥ್ಯವನ್ನು ಕೂಡ ಇವುಗಳು ಹೊಂದಿವೆ. ಮೊಟ್ಟ ಮೊದಲು ಇವುಗಳನ್ನ ಮೀನುಗಾರಿಕೆಗೆ ಬಳಸಿದ್ದು ಚೀನಿಯರು ಸುಮಾರು 1300 ವರ್ಷಗಳ ಹಿಂದೆಯೇ ಇವುಗಳನ್ನ ತಮ್ಮ ಮೀನುಗಾರಿಕೆಯನ್ನ ಹಿಡಿಯಲು ಬೇಟೆ ನಾಯಿಗಳಂತೆ ಇವುಗಳನ್ನ ಬೇಟೆಯಾಡಲು ನೀರು ನಾಯಿಗಳನ್ನ ಬಳಸಿದರು. ಇದು ಇತರ ದೇಶಗಳ ಹರಡಿ ಈಜಿಪ್ಟ್, ಪೆರು, ಕೊರಿಯಾ, ಜಪಾನ್, ಭಾರತದಂತಹ ದೇಶಗಳಲ್ಲಿ ಇವುಗಳನ್ನ ಮೀನು ಬೇಟೆಯಾಡಲು ಬಳಸಿದಂತಹ ಉದಾಹರಣೆಗಳಿವೆ. ಈ ನೀರು ಕಾಗೆಗಳನ್ನು ಹೆಚ್ಚಾಗಿ ಬಳಸುತ್ತಿದ್ದರಿಂದ ಕಾಲಾನಂತರದಲ್ಲಿ ಕೆಲವೊಂದು ದೇಶಗಳು ಇದನ್ನ ನಿಷೇಧವನ್ನ ಹೇರಿದವು. ಸ್ಕ್ಯಾಂಡಿನೇವಿಯಾದಂತಹ ದೇಶಗಳು ಇವುಗಳನ್ನ ಶುಭ ಶಕುನವೆಂದು ನಂಬುತ್ತಾರೆ. ತಮ್ಮ ಪೂರ್ವಜರ ಆತ್ಮಗಳೆಂದು ಅಲ್ಲಿನ ಜನರ ನಂಬಿಕೆಯಾಗಿದೆ. ನಾರ್ವೆಯ ಕೆಲ ಪುರಸಭೆಗಳಲ್ಲಿ ಇದನ್ನ ಲಾಂಛನವಾಗಿ ಬಳಸಲಾಗುತ್ತದೆ. ಹೋಮರ್ನ ಓಡಿಸಿ ಗ್ರಂಥಗಳಲ್ಲಿಯೂ ಸಹ ಈ ಒಂದು ನೀರುಕಾಗಿಯ ಉಲ್ಲೇಖವನ್ನು ನಾವು ಕಾಣಬಹುದಾಗಿದೆ. ಅಮಿಕ್ಲಾಂಪಿಟ್ ಅವರು ತಮ್ಮ ದಿ ಕಾರ್ಮೋರಂಟ್ ಇನ್ ಇಟ್ಸ್ ಎಲಿಮಿನೆಂಟ್ ಎಂತಕ್ಕಂತಹ ಕವಿತೆಯನ್ನು ಬರೆದಿದ್ದಾರೆ. ಶಾರ್ಲೆಂಟೋ ಬ್ರಾಂಟೆ ಅವರು ಕೂಡ ತಮ್ಮ ಕಾದಂಬರಿಯಲ್ಲಿ ಇವುಗಳ ಕುರಿತು ಹೇಳಿದ್ದಾರೆ. 1981ರ ಮಾಂಟೆ ಪೈಥಾನ್ರ ಚಲನಚಿತ್ರ ದಿ ಮೀನಿಂಗ್ ಆಫ್ ಲೈಫ್ ನಲ್ಲಿ ಇವುಗಳನ್ನ ನೀವು ನೋಡಬಹುದಾಗಿದೆ. ಸ್ಟೀಫನ್ ಗ್ರೆಗೋರಿ ಅವರು 1987ರಲ್ಲಿ ಬರೆದ ಭಯಾನಕ ಕಾದಂಬರಿ ದಿ ಕಾರ್ಮೋರಂಟ್ ಅಲ್ಲಿ ಇವುಗಳನ್ನ ನೀವು ನೋಡಬಹುದಾಗಿದೆ. ಹೀಗೆ ಇತಿಹಾಸದ ಪುಟಗಳಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡು ಅತ್ಯಂತ ಹಳೆಯ ಪಕ್ಷಿಯಾಗಿರ್ತಕ್ಕಂತಹ ನೀರುಕಾಗೆ ನಮ್ಮೂರಿಗೆ ವರ್ಷಕ್ಕೊಮ್ಮೆ ವಲಸೆ ಬಂದು ಅಕ್ಟೋಬರ್ನಿಂದ ಫೆಬ್ರವರಿವರೆಗೆ ಹರ್ನಗಿರಿಯ ತುಂಗಭದ್ರಾ ನದಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಇವುಗಳು ಅಲೆದಾಡಿ ತಮ್ಮ ಸಂತಾನವನ್ನ ಬೆಳೆಸಿಕೊಂಡು ಹೋಗುತ್ತವೆ.
ಇಂತಹ ಈ ಪಕ್ಷಿಗಳನ್ನ ಕಣ್ತುಂಬಿಕೊಳ್ಳಬೇಕೆಂದರೆ ನೀವು ಹರಣಗಿರಿಯ ಸುತ್ತಮುತ್ತಲಿರುವ ತುಂಗಭದ್ರಾ ನದಿಯ ದಂಡೆಯನ್ನ ಒಂದು ಸಾರಿ ಸಂದರ್ಶಿಸಬಹುದಾಗಿದೆ.